channel. So KA in the BSc Nursing Mado students ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. So this is related to BSc Nursing, BPT, BSc Allied Health Sciences, BPO and BSc Lateral Entry to Physiotherapy and Allied Sciences ನಲ್ಲಿ ಈ ವರ್ಷ ಯಾರ್ಯಾರು ಅಡ್ಮಿಷನ್ ತಗೋತಾ ಇದ್ದೀರಾ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ನ KA ನವರು ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಶೆಡ್ಯೂಲ್ ನೀವು ನೋಡ್ಬೋದು. ಸೊ ಇಲ್ಲಿ ಮಾರ್ನಿಂಗ್ 2 ಸೆಷನ್ ನಡೆಯುತ್ತೆ ಆ್ಯಂಡ್ ಆಫ್ಟರ್ನೂನ್ 2 ಸೆಷನ್ ನಡೆಯುತ್ತೆ. ಸೊ ಮಾರ್ನಿಂಗ್ ಸೆಷನ್ ಬಂದ್ಬಿಟ್ಟು 9 o'clock ಇಂದ 11 o'clock ವರೆಗೂ ನಡೆಯುತ್ತೆ ಆ್ಯಂಡ್ ಮಾರ್ನಿಂಗ್ ಸೆಕೆಂಡ್ ಸೆಷನ್ ಬಂದ್ಬಿಟ್ಟು 11:15 to 1:15 ನಡೆಯುತ್ತೆ ಆ್ಯಂಡ್ ಮಧ್ಯಾಹ್ನದ ಫಸ್ಟ್ ಸೆಷನ್ 2 o'clock to 4 o'clock ಇರುತ್ತೆ ಆ್ಯಂಡ್ ಮಧ್ಯಾಹ್ನದ ಸೆಕೆಂಡ್ ಸೆಷನ್ 4:15 to 6:15 ಇರುತ್ತೆ. ಸೊ ಇಲ್ಲಿ ಈ ವರ್ಷ BSc ನರ್ಸಿಂಗ್, BPT, BSc ಅಲೈಡ್ ಹೆಲ್ತ್ ಸೈನ್ಸಸ್ ಆ್ಯಂಡ್ BPO ನಲ್ಲಿ ಅಡ್ಮಿಷನ್ ತಗೊಳ್ಬೇಕು ಅನ್ನೋ ಸ್ಟೂಡೆಂಟ್ಸು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು, ಇದು ಲಿಸ್ಟ್ ಕೊಟ್ಟಿದ್ದಾರೆ. ಲೈಕ್ BSc ನರ್ಸಿಂಗ್, BPT, BSc ಅಲೈಡ್ ಹೆಲ್ತ್ ಸೈನ್ಸಸ್ ಆ್ಯಂಡ್ BPO ನಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡು ಸ್ಟೂಡೆಂಟ್ಸು ನೀವು ಯಾವ ಡೇಟಿಗೆ ಹೋಗಿ ರಿಪೋರ್ಟ್ ಲೈಕ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡ್ಬರಬೇಕು ಅಂತ ಹೇಳಿ. ಸೊ ಇಲ್ಲಿ 28 December 2021 50001 ಇಂದ 50100 ಸ್ಟೂಡೆಂಟ್ಸ್ ಹೋಗಬೇಕಾಗುತ್ತೆ ಆ್ಯಂಡ್ ಅದೇ ಡೇಟ್ ಫಸ್ಟ್ ಸೆಷನ್ ಲೈಕ್ ಮಾರ್ನಿಂಗ್ ಸೆಕೆಂಡ್ ಸೆಷನ್ನಲ್ಲಿ 50101 ಆ್ಯಂಡ್ 52500 ಸ್ಟೂಡೆಂಟ್ಸ್ ಹೋಗಬೇಕಾಗುತ್ತೆ ಆ್ಯಂಡ್ ಮಧ್ಯಾಹ್ನ ಫಸ್ಟ್ ಸೆಷನಲ್ಲಿ 50201 ಇಂದ 50250 ಸ್ಟೂಡೆಂಟ್ಸ್ ಹೋಗಿ ಆ್ಯಂಡ್ ಮಧ್ಯಾಹ್ನ ಎರಡನೇ ಸೆಷನಲ್ಲಿ 5025001 50300 ಸ್ಟೂಡೆಂಟ್ಸ್ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯೋದು ಇನ್ ಮಲ್ಲೇಶ್ವರಂ ಇನ್ ಬ್ಯಾಂಗ್ಳೂರ್ ಇಟ್ಸೆಲ್ಫ್. ದಟ್ ಈಸ್ ಇಲ್ಲಿ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕರ್ನಾಟಕ ಪರೀಕ್ಷಾ ಕೇಂದ್ರ, ದಟ್ ಇಸ್ KA 18th ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಆ್ಯಂಡ್ 21 December 2021 ಮಾರ್ನಿಂಗ್ ಸೆಷನಲ್ಲಿ 50301 ಇಂದ 50420 ಸ್ಟೂಡೆಂಟ್ಸ್ ಹೋಗಬೇಕಾಗುತ್ತೆ ಆ್ಯಂಡ್ ಮಾರ್ನಿಂಗ್ ಸೆಕೆಂಡ್ ಸೆಷನ್ನಲ್ಲಿ 5042001 to 50540 ಸ್ಟೂಡೆಂಟ್ಸ್ ಹೋಗಬೇಕಾಗುತ್ತೆ ಆ್ಯಂಡ್ ಮಧ್ಯಾಹ್ನ ಫಸ್ಟ್ ಸೆಷನ್ನಲ್ಲಿ 50540 ಇಂದ 50680 ಸ್ಟೂಡೆಂಟ್ಸ್ ಆ್ಯಂಡ್ ಮಧ್ಯಾಹ್ನ ಸೆಕೆಂಡ್ ಸೆಷನ್ನಲ್ಲಿ 5068001 50750 ಸ್ಟೂಡೆಂಟ್ಸ್ ಹೋಗಬೇಕಾಗುತ್ತೆ ಆ್ಯಂಡ್ 22 December 2021 5075001 ಇಂದ 50900 ಸ್ಟೂಡೆಂಟ್ಸ್ ಹೋಗಬೇಕಾಗುತ್ತೆ ಆ್ಯಂಡ್ ಮಾರ್ನಿಂಗ್ ಸೆಕೆಂಡ್ ಸೆಷನಲ್ಲಿ 50901 to 51000 ಸ್ಟೂಡೆಂಟ್ಸ್ ಆ್ಯಂಡ್ ಮಧ್ಯಾಹ್ನ ಫಸ್ಟ್ ಸೆಷನಲ್ಲಿ 51001 to 51200 ಸ್ಟೂಡೆಂಟ್ಸ್ ಹೋಗಬೇಕಾಗುತ್ತೆ. PBBSc ಕೋರ್ಸಸ್ ಸ್ಟೂಡೆಂಟ್ಸ್ 23rd December 2021ಗೆ ಹೋಗಬೇಕಾಗುತ್ತೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ. ಸೊ ಮಾರ್ನಿಂಗ್ 11:15 ಇಂದ 1:15ಗೆ ನಡೆಯುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಅವತ್ತು 30001 to 302000 ಸ್ಟೂಡೆಂಟ್ಸ್ ಹೋಗಬೇಕಾಗುತ್ತೆ ಆ್ಯಂಡ್ ಮಧ್ಯಾಹ್ನದ ಸೆಷನ್ನಲ್ಲಿ ಫಸ್ಟ್ ಸೆಷನಲ್ಲಿ 30201 ಇಂದ 303 ಸ್ಟೂಡೆಂಟ್ಸ್ ಹೋಗಬೇಕಾಗುತ್ತೆ. ಅದೇ ಲ್ಯಾಟ್ರಲ್ ಎಂಟ್ರಿ ಟು ಫಿಸಿಯೋಥೆರಪಿ ಆ್ಯಂಡ್ ಅದರ್ ಅಪ್ಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ನಲ್ಲಿ ಅಡ್ಮಿಷನ್ ತಗೋಬೇಕನ್ನೋ ಸ್ಟೂಡೆಂಟ್ಸು 24 December 2021ಗೆ ಬೆಳಿಗ್ಗೆ 11:15 1:15 20001 to 200500 ಸ್ಟೂಡೆಂಟ್ಸ್ ಹೋಗಿ ಆ್ಯಂಡ್ ಮಧ್ಯಾಹ್ನ ಫಸ್ಟ್ ಸೆಷನ್ನಿಗೆ ಅದು 2 ಗಂಟೆಯಿಂದ 4 ಗಂಟೆವರೆಗೂ ನಡೆಯುತ್ತೆ. ಆವಾಗ 2005001 to 20100 ಸ್ಟೂಡೆಂಟ್ಸ್ ಹೋಗಬೇಕಾಗುತ್ತೆ ಆ್ಯಂಡ್ 4:15 to 6:15 2010001 20200 ಸ್ಟೂಡೆಂಟ್ಸ್ ಹೋಗಿ ರಿಪೋರ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಕಂಪಲ್ಸರಿ ಎಲ್ಲ ಸ್ಟೂಡೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕಾಗುತ್ತೆ ಆ್ಯಂಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ 1 set ಜೆರಾಕ್ಸ್ ಕೂಡ ತೊಗೊಂಡು ಹೋಗಬೇಕಾಗುತ್ತೆ ಆ್ಯಂಡ್ ಆ ಜೆರಾಕ್ಸ್ ಮೇಲೆ ಗೆಜೆಟೆಡ್ ಆಫೀಸರ್ಸ್ ಸಿಗ್ನೇಚರ್ ಬೇಕಾಗುತ್ತೆ ಆ್ಯಂಡ್ ಕ್ಯಾಂಡಿಡೇಟ್ಸ್ ಪರ್ಸ್ನಲಿ ಹೋಗಬೇಕಾಗುತ್ತೆ. ದ್ಯಾಟ್ ಇಸ್ KA ಆಫೀಸಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಆ್ಯಂಡ್ ಇನ್ ಕೇಸ್ ನೀವು ಯಾವುದಾದ್ರೂ ಡಾಕ್ಯುಮೆಂಟ್ಸ್ ನೀವು ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಮ ಸರ್ಟಿಫಿಕೇಟ್ಸ್ ಅಥವಾ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಡೇ ದಿನ ನೀವು ಹೋಗಿರ್ತೀರ ವೆರಿಫಿಕೇಶನ್ ಮಾಡಿಸ್ಕೊಡೋಕ್ಕೆ, ಅವತ್ತು ಯಾವುದಾದ್ರೂ ಡಾಕ್ಯುಮೆಂಟ್ ಮಿಸ್ಸಿಂಗ್ ಇದ್ದರೆ ನಿಮ್ಮ ಎಲಿಜಿಬಿಲಿಟಿ ಅವರು ಕೊಡಲ್ಲ ಆ್ಯಂಡ್ ಯು ವಿಲ್ ನಾಟ್ ಬಿ ಕನ್ಸಿಡರ್ಡ್, ನಿಮಗೆ ಕನ್ಸಿಡರ್ ಕೂಡ ಮಾಡಲ್ಲ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಒಯ್ಯಬೇಕು ಅಂತ ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅಂತೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ಒಂದು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ದ್ಯಾಟ್ ಯು ವಿಲ್ ಕಮ್ ಟು ನೋ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ದಟ್ ಯು ಹ್ಯಾವ್ ಟು ಕ್ಯಾರಿ ವಿತ್ ಯು ಆ್ಯಂಡ್ ಬೇರೆ ಎಲ್ಲ ಇನ್ಫಾರ್ಮೇಷನ್ ರಿಲೇಟೆಡ್ ಟು BSc ಅಡ್ಮಿಷನ್ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ.
ಆ್ಯಂಡ್ ಬ್ರೋಚರ್ ಕೂಡ ಕೊಟ್ಟಿದ್ದಾರೆ. ಬ್ರೋಚರ್ನಲ್ಲಿ ಕೂಡ ನೀವು ಕಂಪ್ಲೀಟ್ ಡೀಟೇಲ್ಸ್ನ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಕ್ಯಾಂಡಿಡೇಟ್ಸ್ ಯಾರು ಫಸ್ಟ್ ರೌಂಡಲ್ಲಿ ಸೀಟ್ ನಿಮಗೆ ಅಲಾಟ್ ಆಗಿರುತ್ತೆ, ಅವರು ಇನ್ ಕೇಸ್ ಅವ್ರು ನಿಮ್ಮ ಸೀಟ್ನ ಸರೆಂಡರ್ ಮಾಡಬೇಕು ಅಥವಾ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಅವ್ರು ಏನು ಡೇಟ್ ಫಿಕ್ಸ್ ಮಾಡಿರ್ತಾರೆ ಫಾರ್ ಆಪ್ಷನ್ ಎಂಟ್ರಿ, ಆ ದಿನದ ಒಳಗಡೆ ನೀವು ನಿಮ್ಮ ಕ್ಯಾನ್ಸಲೇಷನ್ ಆಫ್ ಯರ್ ಸೀಟ್ ಆರ್ ಸರೆಂಡರ್ ಆಫ್ ಯರ್ ಸೀಟ್ಸ್ ಮಾಡಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ಇನ್ ರಿಲೇಷನ್ ಟು BSc ಅಡ್ಮಿಷನ್ಸ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ.